ಸಫಾರಿ ಮಾಡಲು ಬಯಸುವ ಸರ್ಕಾರಕ್ಕೆ ಬೇಕೇ ಬೇಕು, ಅವಿವೇಕ ಅರಣ್ಯ ಸಚಿವರಿಗೆ, ನೀತಿಗೆಟ್ಟ ಎಂಪಿ ಎಂಎಲ್ಎಗಳಿಗೆ ಅಯ್ಯಯ್ಯೋ ಅಯ್ಯಯ್ಯೋ ನಿಲ್ಲಲಿ ನಿಲ್ಲಲಿ ಸಫಾರಿ ನಿಲ್ಲಲಿ. ಏನಿವತ್ತು ಅವಿವೇಕಿ ಸರ್ಕಾರ ಸಫಾರಿಯನ್ನ ಮಾಡಬೇಕು ಅಂತ ಹೇಳಿ ಕಾಡ್ಕಯಕ್ಕೆ ಮಂತ್ರಿ ನೇಮಕ ಮಾಡಿದೀವಿ ನಾವು. ಬೆಂಗಳೂರು ಕೂತ್ಕೊಂಡು ಆದೇಶ ಮಾಡ್ತಾನೆ ಅವಿವೇಕ ಮಂತ್ರಿ. ಸಫಾರಿಯನ್ನ ಕಾಡ್ಕಾಯುವ ಮಂತ್ರಿ ನಾವು ಓಟ್ ಹಾಕಿ ಗೆಲ್ಸಿ ಮತ ಹಾಕಿರ್ತಕ್ಕಂಥದ್ದು. ನಮ್ಮ ಕಾಡುಗಳನ್ನೆಲ್ಲರೂ ಕಾಯಿ ಅಂತವನ್ನೇ ಸಂಬಳ ಕೊಡ್ತಾ ಇದೀವಿ. ಆ ಅವಿವೇಕಿ ಮಂತ್ರಿ ಬೆಂಗಳೂರಲ್ಲಿ ಕೂತ್ಕೊಂಡು ಆದೇಶ ಮಾಡ್ತಾನೆ ಸಫಾರಿ ನಡೀಲಿ ಅಂದ್ರೆ ಸಫಾರಿ ಬೇಕು ಅಂತ ಹೇಳ್ತಕ್ಕಂಥದ್ದು. ನಾವ್ಯಾರು ರೈತರು ಸಫಾರಿಗೆ ಹೋಗಲ್ಲ. ಬಂಡವಾಳಶಾಹಿಗಳ ಇದಕ್ಕೆ ಬಲಿಯಾಗಿ ಇವತ್ತು ಸರ್ಕಾರ ರೆಸಾರ್ಟ್ಗಳ ಗುಲಾಮಗಿರಿ ಆಡಳಿತ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ನಿನ್ನೆ ಅವಿವೇಕಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬಂಡೀಪುರ ನಾಗರಹೊಳೆ ಒಳಗಡೆ ಸಫಾರಿಯನ್ನು ಹಂತವಾಗಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಕಾಡ್ಕಯಕ್ಕೆ ನೇಮಕ ಮಾಡಿರ್ತಕ್ಕಂಥ ಮಂತ್ರಿ ಬೆಂಗಳೂರು ಕೂತ್ಕೊಂಡು ಆದೇಶ ಮಾಡ್ತಾನೆ. ನಾವ್ ಹೇಳ್ತಾ ಇದ್ದೀವಿ, ಈ ಒಂದು ಸಫಾರಿಯಿಂದಾಗಿ ಸುಮಾರು 4 ರಿಂದ 6 ಜನ ರೈತರ ಮಕ್ಕಳನ್ನ ಬಲಿ ತಗೊಂಡಿದೆ ಕಾಡು ಪ್ರಾಣಿಗಳು. ಅಂತ ಪರಿಸ್ಥಿತಿ ಒಳಗಡೆ ಇವತ್ತು ಸಫಾರಿಯನ್ನು ಹಂತವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಹೋಟೆಲ್ ನಲ್ಲಿ ಇರ್ತಕ್ಕಂಥವ್ರಿಗೆ ತೊಂದರೆ ಆಗ್ತಾ ಇದೆ, ರೆಸಾರ್ಟ್ ಮಾಲೀಕರು ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ನೀನು ಓಟ್ ಹಾಕಿವಲ್ಲಪ್ಪ ನಾವು ಸಿದ್ದರಾಮಯ್ಯ, ನಮಗೆ ತೊಂದರೆಯಾಗಿ ನಮ್ಮ ಮಕ್ಕಳನ್ನ ತಿಂತಾ ಇದೆಯಲ್ಲ, ಇದಕ್ಕೆ ಜವಾಬ್ದಾರಿ ಯಾರು? ಮಂತ್ರಿಗಳು, MLA ಮಕ್ಕಳು, ಬಂಡವಾಳಶಾಹಿಗಳು ಕಾಡು ನೋಡ್ಕೊಂಡು ರಾತ್ರಿ ಮನೇಲಿ ಮಲಗ್ತಾರೆ. ರೈತನ ಮಕ್ಕಳು ಕಾಡಂಚಿನ ಪ್ರದೇಶದಲ್ಲಿ ಈ ಅವಿವೇಕಿಗಳಿಗೆ ಅನ್ನ ಕೊಡ್ಲಿಕ್ಕೋಸ್ಕರವಾಗಿ ಕಾಡಾಣಿಗಳಿಗೆ ಬಲಿಯಾಗಿ ಪ್ರಾಣ ಕಳ್ಕೊತಾ ಇದೀವಿ ನಾವು. ಮಜಾ ಮಾಡೋರು ರಾತ್ರಿ ನಾವು ಮನೇಲಿ ಮಲಗ್ತಾರೆ ನೋಡ್ಕೊಂಡು ಈ ಕಾಡನ್ನ. ಕಾಡು ದೇಶಕ್ಕೆ ಅನ್ನ ಹಾಕಂತ ರೈತ ರಾತ್ರಿ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ನಾಡಕ್ಕೆ ಬಂದು ನಮ್ ತಿಂದು ನಮ್ಮನ್ನ ಬಲಿ ತಗೊಂಡು ನಾವು ದೇಶಕ್ಕೆ ಅನ್ನ ಹಾಕ್ತಾ ಇದೀವಿ. ಅಂದ್ರೆ ಈ ದೇಶ, ಈ ರಾಜ್ಯದ ಪರಿಸ್ಥಿತಿ ಏನಿದು ಸರ್ಕಾರ ಅರ್ಥ ಮಾಡ್ಕೋಬೇಕು. ಸಫಾರಿಯಿಂದ ಈ ದೇಶದಲ್ಲಿ ಸರ್ಕಾರ, ಕರ್ನಾಟಕ ಸರ್ಕಾರನಿಗೆ ಸಿದ್ದರಾಮಯ್ಯ ನೀನು ಗ್ಯಾರಂಟಿ ಸರ್ಕಾರ, ಸಫಾರಿಯಿಂದ ನಡೀತಾ ಇದೆಯಪ್ಪ. ಈ ಸಫಾರಿ ಎಂಜಲ್ ಕಾಸ್ಟ್ ನಡೆಸ್ತಾ ಇದೆ ನಿನ್ ಸರ್ಕಾರನ. ನಾಚಿಕೆ ಆಗ್ಬೇಕು ನಿಮ್ಗೆ ಸಿದ್ದರಾಮಯ್ಯನವ್ರೆ. ಯಾಕೆ ಅಂತ ಹೇಳಿದ್ರೆ ತಕ್ಷಣ ಈ ಭಾಗದಲ್ಲಿ ನೀವೇನೋ ಅನ್ನ ತಿಂತ ಇದ್ರೆ, ರೈತರ ಮಕ್ಕಳು ಬೆಳೆದಂತ ಅನ್ನನೇ ತಿಂತ ಇದ್ರೆ ಮೊದಲು ಸಫಾರಿಯನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ ಈ ಸಫಾರಿಯಿಂದ ನಮ್ಗೆ ಯಾರಿಗೂ ಲಾಭ ಇಲ್ಲ. ಯಾರೋ ಬೆರಳೆಣಿಕೆಯಷ್ಟು ಬಂಡವಾಳಶಾಹಿಗಳು ಮಜಾ ಮಾಡಲಿಕ್ಕೆ ದೇವಸ್ಥಾನ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಅರಣ್ಯದೊಳಗೆ ಪ್ರವೇಶ ಇಲ್ಲ. ಮಾಂಸ ಮದ್ಯ ತಿನ್ಕೊಂಡು ಗಾಂಜಾ ಹೊಡ್ಕೊಂಡು ಮಜಾ ಮಾಡೋರ್ಗೆ ರಾತ್ರಿ ಲೈಟ್ ಹಾಕೊಂಡು DJ ಸೌಂಡ್ ಹಾಕಂತವ್ರಿಗೆ ಅವಕಾಶ ಮಾಡ್ತಾ ಇದೆ ಅಂತಲ್ಲ ಸಿದ್ದರಾಮಯ್ಯನವ್ರೆ. ಅರಣ್ಯ ಸಚಿವರೇ, ನಿಜವಾಗ್ಲೂ ನೀವು ಅನ್ನ ತಿಂತಾ ಇಲ್ಲ. ಅನ್ನ ತಿನ್ನೋ ಜಾಗದಲ್ಲಿ ದುಡ್ಡು ತಿಂತಾ ಇದೀರಿ, ಅನ್ನ ತಿನ್ನೋ ತಟ್ಟೆಯಲ್ಲಿ ದುಡ್ಡು ತಿಂತಾ ಇದೀರಿ. ನೀವು ನಾಚಿಕೆ ಆಗ್ಬೇಕು ನಿಮ್ಗೆ ನಾವು ರೈತರು ಭಿಕ್ಷೆ ಬೇಡಿ 100 ಕೋಟಿ ಕೊಡ್ತೀವಿ. ನೀವು ನಿಮ್ಮ ಮಕ್ಕಳು, ಮಂತ್ರಿಗಳು, MLAಗಳು ಕಾಡು ಪ್ರದೇಶದಲ್ಲಿ ಬಂದು ಏನ್ ನೀವು ಸಫಾರಿ ಆರಂಭ ಮಾಡಿದಿರಲ್ಲ, ಆ ಕಾಡಂಚಿನ ಪ್ರದೇಶದಲ್ಲಿ ಬಂದು ಅಲ್ಲಿ ಜೀವನ ಮಾಡಿ. ನೀವು ಅಲ್ಲಿರ್ರಿ. ನಿಮ್ಮ ಮಕ್ಕಳಾಗ್ಲಿ, ನಿಮ್ಮ ಮೊಮ್ಮಕ್ಕಳಾಗ್ಲಿ, ನಿಮ್ಮ ಸೊಸೆಯರು, ಮನೆಯವರು, ನಿಮ್ಮ ಕುಟುಂಬಸ್ಥರು ಮುಂಡೇರಾದ್ರೆ ಏನ್ ಸಮಸ್ಯೆ ಅನುಭವಿಸ್ತೀರಿ? ಅದು ರೈತ ಮಕ್ಕಳು ಇವತ್ತು ನಾವು ಅನುಭವಿಸ್ತಾ ಇದೀವಿ. ನಮ್ಮ ಮಕ್ಕಳಿಗೆ ರೈತರ ಮಕ್ಕಳು ಮುಂದೆ ಆಗ್ತಾ ಇದಾರೆ. ರೈತರ ಮಕ್ಕಳಿಗೆ ಹೆಣ್ಣು ಕೊಡದೆ ಇದಕ್ಕೆ ಇದು ಒಂದು ಕಾರಣ. ರಾತ್ರಿ ಕಾಡು ಹೋಗ್ತಾನೆ, ವ್ಯವಸಾಯ ಮಾಡ್ತಾ ಇದ್ದಾನೆ, ಕಾಡು ಪ್ರಾಣಿ ಎಲ್ಲರೂ ತಿಂದು ಸತ್ರೆ ನಾವು ಮುಂದೆ ಆಗ್ಬೇಕಾಯ್ತು ಅಂತೇಳಿ ಯಾರು ಮದುವೆ ಆಯ್ತಾ ಇಲ್ಲ. ಇದನ್ನ ಸರ್ಕಾರಕ್ಕೆ ಮೊನ್ನೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಅರ್ಥ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಒಂದ್ ಕಡೆ ಅರಣ್ಯ ಸಚಿವರು ಒತ್ತಡಕ್ಕೆ ಬಲಿಯಾಗಿ ಈ ಭಾಗದ ಮೈಸೂರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕಡಲೆ ಬೀಜ ತಿಂತೀರೇನ್ರಿ ನೀವು? ನಿಮ್ಗೆ ನಾಚಿಕೆ ಆಗಲ್ವಾ? ಜಿಲ್ಲಾ ಮಂತ್ರಿಗಳಾಗಿ ನೀವು ನಿಮ್ಮ ಜಿಲ್ಲೆಯಲ್ಲಿ ಮಿತಿ ಮೀರಿದ ಕಾಡು ಪ್ರಾಣಿಗಳು ಮತ್ತು ಮಾನವ ಸಂಘರ್ಷ ಆಗ್ತಾ ಇದೆ. ತಕ್ಷಣಕ್ಕೆ ಇವತ್ತಿನ ಪರಿಸ್ಥಿತಿ ಒಳಗಡೆ ಕಡಿಮೆ ಇದೆ. ಯಾಕೆ ಕಡಿಮೆ ಆಯ್ತು? ಸಫಾರಿ ನಿಂತದ್ರಿಂದ ಕಡಿಮೆ ಆಯ್ತು ಅಂತ ನಾವು ಹೇಳ್ತಾ ಇದೀವಿ. ನಿಮ್ಮ ಕೈಲೂ ಅಂಕಿ ಸಂಖ್ಯೆ ಇದೆ. ಯಾವನೋ ಪರಿಸರ ತಜ್ಞ ಕೂತ್ಕೊಂಡು ಬೆಂಗಳೂರಲ್ಲಿ ನಿಮಗೆ ವರದಿ ಕೊಟ್ಟ ಅಂತ ಹೇಳ್ಬಿಟ್ಟು ಹೋದ ತಿಂಗಳು 2ನೇ ತಾರೀಕು ಮುಖ್ಯಮಂತ್ರಿಗಳು ವರದಿಯನ್ನು ಅಕ್ಸೆಪ್ಟ್ ಮಾಡಿ ಅರಣ್ಯ ಸಚಿವರಿಗೆ ನಿರ್ದೇಶನ ಕೊಟ್ಟು
ಈ ರೀತಿ ಮಾಡಿರ್ತಕ್ಕಂಥದ್ದು ಈ ಭಾಗದ ರೈತರಿಗೆ ಮಾಡಿರ್ತಕ್ಕಂಥ ಕ್ಷಮ್ಯ ಅಪರಾಧ. ತಕ್ಷಣ ಮೈಸೂರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅರಣ್ಯ ಸಚಿವರ ಜೊತೆ ಸಭೆ ಮಾಡಿ ಏನು ಸಫಾರಿಯನ್ನು ನಿಲ್ಲಿಸ್ತೀವಿ ಅಂತ ಹೇಳಿ ಚಾಮರಾಜನಗರದಲ್ಲಿ ಕಳೆದ 4 ತಿಂಗಳಿಂದ ಸಭೆ ಮಾಡಿ ಅವಿವೇಕಿ ಸಚಿವರು ಹೇಳಿದ್ರು ಹೋದ್ರಲ್ಲ, ಯಾರನ್ನ ಕೇಳಿ ಮಾಡಿದ್ರಿ? ಕರಿಬೇಕಾಯ್ತ್ರಿ ನಮ್ಮನ್ನ ಕರೆದು ಯಾವ ತಗ್ಗ ಇದ್ನಲ್ಲ ಆ ತಗ್ಗನಿಗೆ ಉತ್ತರ ಕೊಡ್ತಾ ಇದ್ವಿ, ನಾವು ಆ ಸಮಿತಿಗೆ ಉತ್ತರ ಕೊಡ್ತಾ ಇದ್ವಿ. ಯಾರ್ದೋ ಕೂತ್ಕೊಂಡು ಎಂಜಲ್ ಗಾಸ್ ತಿನ್ಕೊಂಡು ವಿಧಾನಸೌಧದಲ್ಲಿ ಕಾಡು ಕಾಯಪ್ಪ ಅಂತ ಮಂತ್ರಿ ನೇಮಕ ಮಾಡಿ ಓಟ್ ಹಾಕಿದ್ರೆ ವಿಧಾನಸೌಧದಲ್ಲಿ ಕೂತ್ಕೊಂಡ್ರೇನ್ರಿ ನೀವು ಅನೌನ್ಸ್ ಮಾಡೋದು? ಇಬ್ರು ಜಿಲ್ಲಾ ಮಂತ್ರಿಗಳು ತಕ್ಷಣ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಏನಿವತ್ತು ಆದೇಶ ಮಾಡಿರ್ತಾರೆ ಈ ಸಫಾರಿಯನ್ನು ವಾಪಸ್ ಪಡಿಬೇಕು, ಇಲ್ಲ ಅಂತ ಹೇಳಿದ್ರೆ ನಮ್ಮ ರೈತ ಮಕ್ಕಳ ಪ್ರಾಣ ಹೋಗ್ಲಿಕ್ಕೆ ನಾವು ಬಿಡೋಲ್ಲ. ನೀವು ಸರ್ಕಾರ ಏನಾದರೂ ಇದನ್ನ ಹಠ ಹಿಡಿದು ಮಾಡಕೊಟ್ರೆ ಅದರ ಪರಿಣಾಮವನ್ನು ಎದುರಿಸಿ ಇದರಿಂದ ಗೋಲಿಬಾರ್ ಆಗಲಿ, ಗುಂಡೇಟಾಗಲಿ, ಲಾಠಿ ಚಾರ್ಜ್ ಆಗಲಿ, ಜೈಲು ಬರೋ ಆಗಲಿ ಎಲ್ಲಕ್ಕೂ ಈ ಟವಲ್ ತಯಾರಿದೆ. ನಮ್ಮ ತಾಕತ್ ತೋರಿಸ್ತೀವಿ. ತಕ್ಷಣ ಅರಣ್ಯ ಸಚಿವ ಇದನ್ನು ನಿಲ್ಲಿಸಬೇಕು, ಇಲ್ಲ ಅಂದ್ರೆ ಹೋರಾಟ ತೀವ್ರ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.